ಯಾವ ರೀತಿಯಾದಂಥ ಹೋರಾಟ ಮಾಡ್ತಾನೆ, ಎಷ್ಟು ಕಷ್ಟಪಡ್ತಾನೆ ಎನ್ನುವುದು ಈ ಚಿತ್ರದಲ್ಲಿ ಗೊತ್ತಾಗ್ತದೆ. ಮತ್ತು ಯಾರ ಹಣೆಯ ಮೇಲೆ ಹಣೆ ಬರಹವನ್ನು ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಎನ್ನುವುದು ಈ ಚಿತ್ರದ ಸಂದೇಶ. ಮತ್ತು ಚಂದ್ರಹಾಸ ಎನ್ನುವ ನಾಯಕನನ್ನು ದುಷ್ಟಬುದ್ಧಿ ತನ್ನ ಜೀವನದುದ್ದಕ್ಕೂ ಚಂದ್ರಹಾಸನನ್ನು ಕೊಲ್ಲುವುದೊಂದೇ ಅವನ ಗುರಿಯಾಗಿತ್ತು. ಅಂಥ ದುಷ್ಟಬುದ್ಧಿಯ ವಿರುದ್ಧವಾಗಿ ಎಲ್ಲೂ ಕತ್ತಿ ಎತ್ತದೆ, ಯಾವ ರಕ್ತಪಾತವನ್ನು ಮಾಡದೆ ಪ್ರೀತಿಯಿಂದಲೇ ತನ್ನ ಮಾವನನ್ನು ಗೆದ್ದು ಸಂಬಂಧವನ್ನು ಗಟ್ಟಿಗೊಳಿಸಿಕೊಂಡಂಥ ಚಂದ್ರಹಾಸ ಬಹುಶಃ ಸಂಬಂಧಗಳು ಹೇಗಿರಬೇಕನ್ನುವುದಕ್ಕೆ ಅದ್ಭುತವಾದಂಥ ಒಂದು ಚಿತ್ರವನ್ನು ರವಿ ಬಸ್ರೂರವರು ದೇಶಾದ್ಯಂತ ಬೆಳ್ಳಿತೆರೆ ಮೇಲೆ ತಂದಿದ್ದಾರೆ. ಯಕ್ಷಗಾನ ಕಲೆಯನ್ನು ಹೀಗೂ ತರಬಹುದು ಅನ್ನೋದೊಂದು ಮಾದರಿಯಾಗಿ ತಂದಿದ್ದಾರೆ. ಕರಾವಳಿ ಕಲೆಯನ್ನು ಪ್ರಪಂಚಾದ್ಯಂತ ವಿಸ್ತಾರ ಮಾಡಲಿಕ್ಕೆ ರವಿ ಬಳಿಗರು ತುಂಬ ಸಾಹಸ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಬೇಕಂತ ಚಿತ್ರ ಇದು ತುಂಬ ಚೆನ್ನಾಗಾಗಿದೆ. ರಿಚ್ ಆಗಿ ಮಾಡಿದ್ದಾರೆ ನೋಡಿ. ಮಕ್ಕಳು ಇಡೀ ಫ್ಯಾಮಿಲಿ ಬಂದು ನೋಡೋಂಥದ್ದು. ನಾನು ಲೇಡೀಸ್ ಕಮ್ಮಿ ಬರ್ತಾ ಇದ್ದಾರೆ ಅಂತ ಫೀಲ್ ಮಾಡ್ತಾ ಇದ್ದೆ, ಬಟ್ ಆ್ಯಕ್ಚುಲಿ ಲೇಡೀಸ್ ಬರಬೇಕು, ಜಾಸ್ತಿ ಬಂದು ನೋಡಬೇಕು. ಸಿನಿಮಾ KGF ಅಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಗೂಸ್ ಬಂಪ್ಸ್ ಫೀಲು ಪ್ರತಿಯೊಂದು ಸೀನಲ್ಲೂ ಅದೇ ರೀತಿ ಇಟ್ಟಿದ್ದಾರೆ. ಆಮೇಲೆ ತುಂಬ ರಿಚ್ ಆಗಿದೆ. ನಾವು ಹಾಕೋ ಕಾಸ್ಟ್ಯೂಮ್ಸ್ ಲೈಟ್ ವೆಯ್ಟ್ ಇರ್ಬೋದು, ಬಟ್ ಯಕ್ಷಗಾನ ಕಾಸ್ಟ್ಯೂಮ್ಸ್ ತುಂಬ ಭಾರ ಇರುತ್ತೆ. ಆ ಕಾಸ್ಟ್ಯೂಮ್ನ ಹಾಕ್ಕೊಂಡು ಆ ಪಾತ್ರಕ್ಕೆ ಒಂದು ನ್ಯಾಯನ ಒದಗಿಸಿದ್ದಾರೆ. ಆಮೇಲೆ ಪ್ರತಿಯೊಂದು ಫ್ರೇಮು ತುಂಬ ರಿಚ್ ಆಗಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಏನಂತೂ ಸಾಕಾಗಿದೆ. ಯಾರು ಮಿಸ್ ಮಾಡ್ಕೊಂಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಮತ್ತು ಎಲ್ಲ ಮೀಡಿಯಾದವ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೌದು, ಆ್ಯಕ್ಚುಲಿ ಪಾರ್ಟ್ 2 ಕೂಡ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು. ಪಾರ್ಟ್ 2ನಲ್ಲಿ ನಾವೆಲ್ಲ ಏನು ಸಪೋರ್ಟ್ ಮಾಡ್ತೀವಿ, ಪಾರ್ಟ್ ಅವ್ರಿಗೆ ಅದೇನೇ ಒಂದು ಆಶೀರ್ವಾದ ಇದ್ದಂಗೆ, ಒಂದು ಸಪೋರ್ಟ್ ಇದ್ದಂಗೆ. ಸೊ ಇದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಬೋರ್ ಹೊಡಿದಿರೋಂಥ ಸಿನಿಮಾ. ನಮ್ಮ ಯಕ್ಷಗಾನ ನಾವು ವೇದಿಕೆ ಮೇಲೆ ನೋಡಿರ್ಬೋದು, ಬಟ್ ಥಿಯೇಟ್ರಲ್ಲಿ ನೋಡುವಾಗ ಫೀಲೇ ಬೇರೆ ಇದೆ. ಸೊ ಪ್ರತಿಯೊಬ್ಬರು ಬಂದು ನೋಡಿದ್ಮೇಲೆ ನಿಮ್ಮ ಮನಸ್ಸಿಗೆ ಹೇಳಿ. ನೋಡೋದಕ್ಕೆ ಮುಂಚೆ ಸಾಕಷ್ಟು ನೆಗೆಟಿವ್ ಆಗಿ ಮಾತಾಡಿದ್ರೆ ಜನ, ನೋಡಿದ್ಮೇಲೆ ಪಾಸಿಟಿವ್ ಆಗಿ ನೀವು ಮಾತಾಡ್ಬೋದು. ನೀನೇನು ಹೇಳ್ತೀವಿ? ಒಂದು ಅದ್ಭುತ ಸರ್ ಸಿನಿಮಾನೇ ಇದು. ನೋಡ್ರೆ ನಿಮಗೆ ಒಂದು ಅದ್ಭುತ, ಒಂದು ಏನೋ ನೋಡ್ಕೊಂಬಂದಿದ್ರೆ ಅದ್ಭುತ ಅಂದರೆ ನೆಕ್ಸ್ಟ್ ಲೆವೆಲ್ ಹೇಳೋಕ್ಕಾಗಲ್ಲ. ಶಿವಣ್ಣ ಎಂಟ್ರಿ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಲ್ಲ ಸರ್. ಸಿನಿಮಾ ಬಂದು ನೋಡಿ, ತುಂಬ ಚೆನ್ನಾಗಿದೆ. ನನಗಂತೂ ಮೈ ಜುಮ್ ಅಂದಾಯಿತು ನೋಡ್ತಾ ಇದ್ದರೆ. ಸೆಕೆಂಡ್ ಹಾಫ್ ಪಾರ್ಟ್ ಲೀಡ್ ಕೊಟ್ಟಿದ್ದಾರೆ ಶಿವಣ್ಣಂದು. ಹಬ್ಬ ನೆನ್ಸ್ಕೊಳಕ್ಕಾಗಲ್ಲ, ತುಂಬ ಚೆನ್ನಾಗಿ ಮಾಡಿದ್ರು ಸರ್. ಆಲ್ ದಿ ಬೆಸ್ಟು ಎಂಟೈರ್ ಟೀಮ್, ತುಂಬ ಚೆನ್ನಾಗಿ ಮಾಡಿದ್ರು. ರವಿ ಸರ್, ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಫಿಲಮ್ ಯಕ್ಷಗಾನ ತೋರಿಸಿದಾರಲ್ಲ, ಆ ಥರ ನಮ್ಮ ನಾಡು ಕಲೆ ಎಲ್ಲ ಚೆನ್ನಾಗಿದೆ ಸರ್, ನೋಡ್ಬೋದು. ಸೂಪರ್ ಆಗಿದೆ ಸರ್. ಬಂದು ಇನ್ನು ಮಕ್ಕಳು ನೋಡಬೇಕು. ಮನೆ ಚೆನ್ನಾಯಿತು. ಸೂಪರ್ ಸರ್, ಸೂಪರ್. ನಾವು ಪೂಜಿಸುವಂಥ ಕಲೆಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸ್ತಿದ್ದಾರೆ ರವಿ ಬಸ್ರೂರವರು. ಅವರಿಗೆ ಶುಭವಾಗಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಪಿಕ್ಚರನ್ನು ಮಾಡುವಂತಾಗಲಿ ಅನ್ನೋದು ಆಸೆಯ ನನ್ನ. ಸೂಪರ್ ಪಿಕ್ಚರ್ ಅಮ್ಮ. ಎಲ್ಲರೂ ಕುತ್ಕೊಂಡು ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಪಿಕ್ಚರು. ಇವತ್ತು ಎಲ್ಲೋ ನಮ್ಮ ಮನೆ ಪಕ್ಕದಲ್ಲಿ ನಡೀತಾ ಇದೆ ಅನ್ನೋ ಥರ ಇದೆ. ತುಂಬ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ ಫಿಲಮ್ಮು. ಬೇರೆ ಪ್ರಪಂಚ ನೋಡ್ದಂಗೆ ಆಯಿತು. ಇಂಥ ಒಂದು ಸಬ್ಜೆಕ್ಟ್ ಯಾರೂ ತೆಗೆದಿರಲಿಲ್ಲ, ಫಸ್ಟ್ ಟೈಮ್ ತೆಗೆದಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಸೆಕೆಂಡ್ ಪಾರ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. BGM ಅಂತೂ ಸೂಪರ್, ನೆಕ್ಸ್ಟ್ ಲೆವೆಲ್. ಒಂದು ಅದ್ಭುತವಾದ ಯಕ್ಷಗಾನ ಕಲೆಯನ್ನು ಪ್ರಪಂಚಕ್ಕೆ ಪರಿಚಯಿಸುವಂಥ ಕೆಲಸವನ್ನು ರವಿ ಬಸ್ರೂರವರು ಮಾಡಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಯಕ್ಷಗಾನವನ್ನು ಬೆಳ್ಳಿತೆರೆಯ ಮೇಲೆ ಹೇಗೆ ತರಬಹುದು ಅನ್ನೋದು ರವಿ ಬಸ್ರೂರವರು ಮಾಡಿದ್ದಾರೆ. ಅವರ ಸಾಹಸಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಭಿನಯವಂತೂ ಹೇಳಲೇಬಾರ್ದು. ಹೊಸ ಕಲಾವಿದರಾದರೂ ಅದ್ಭುತವಾದಂಥ ಕಲೆಯನ್ನು ಅದು ಬೆಳ್ಳಿತೆರೆ ಮೇಲೆ ತಂದಿದ್ದಾರೆ. ಅದ್ಭುತವಾಗಿದೆ. ಇನ್ನೊಂದು ಕಾಂತಾರ, ಕರಾವಳಿ ಮಣ್ಣಿನ ಕಲೆಯನ್ನು ಇಲ್ಲಿ ತಂದಿದ್ದಾರೆ. ಕರಾವಳಿ ದೇವರುಗಳನ್ನು ಪ್ರಪಂಚಕ್ಕೆ ಪರಿಚಯ ಇದು ರಿಷಬ್ ಶೆಟ್ಟಿ. ಆದರೆ ಕರಾವಳಿಯ ಕಲೆಯನ್ನು ಪ್ರಪಂಚಕ್ಕೆ ಪರಿಚಯ ಮಾಡುವಂಥ ಕೆಲಸ ರವಿ ಬಸ್ರೂರು ಮಾಡಿದ್ದಾರೆ. ಹ್ಯಾಟ್ಸ್ ಆಫ್.